ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರಗಳಾಗಲಿ ಸಾಮಾನ್ಯವಾಗಿ ಆಗಾಗ್ಗೆ ಕೆಲವು ಹೊಸ ಕಾನೂನುಗಳನ್ನು ಜಾರಿಗೆ ತರ್ತಾ ಇರುತ್ತೆ. ಯಾವಾಗ ಸಮಾಜ ಕಾನೂನುಬದ್ಧವಾಗಿ ನಡ್ಕೊಳ್ಳಲ್ಲ, ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲ್ಲ ಅಂತಂದಾಗ, ಅಥವಾ ತಪ್ಪುಗಳನ್ನು ಎಸಗುತ್ತಾ ಇದ್ದಾರೆ ಅಂತ ಗೊತ್ತಾದಾಗ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಕಾನೂನುಗಳನ್ನು ತರೋದರ ಮೂಲಕ ಆ ಒಂದು ಕ್ಷೇತ್ರದಲ್ಲಿ ಜನರಿಗೆ ಒಂದು ಜವಾಬ್ದಾರಿಯನ್ನು ತಂದು ಕೊಡ್ತಾರೆ. ಬಹುಶಃ ಈಗ ಸುಮಾರು ಒಂದು 2 ದಶಕಗಳ ಹಿಂದೆ ನಾನು ಈ ದಿವಸ ಯಾವ ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೀನೋ ಅದರ ಅಗತ್ಯ ಇರಲಿಲ್ಲ. ಏನು ಅಂದರೆ, ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ಹೆತ್ತು ಹೊತ್ತು ಸಾಕಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡುವಂಥದ್ದು ತಂದೆ ತಾಯಿ. ಹಾಗಾಗಿ ವೃದ್ಧಾಪ್ಯ ಕಾಲದಲ್ಲಿ ಅವರ ಕ್ಷೇಮವನ್ನು ನಾವು ನೋಡ್ಕೋಬೇಕು ಮಕ್ಕಳು ಅನ್ನುವಂಥದ್ದು ಅದು ಎಲ್ಲರೂ ಆಚರಣೆ ಮಾಡ್ತಾ ಇದ್ದಂಥದ್ದು. ಅದಕ್ಕೊಂದು ಕಾಯ್ದೆಯ ಅಗತ್ಯ ಇರಲಿಲ್ಲ. ಆದರೆ ಕ್ರಮೇಣ ಹಿರಿಯರನ್ನ, ತಂದೆ ತಾಯಿಗಳನ್ನ ನಿರ್ಲಕ್ಷ್ಯ ಮಾಡುವಂಥ, ಕೆಲವರು ಮಾತ್ರ ನಿರ್ಲಕ್ಷ್ಯ ಮಾಡುವಂಥ ಒಂದು ಮನೋಭಾವ ಸಮಾಜದಲ್ಲಿ ಜನಗಳಲ್ಲಿ ಕಾಣಿಸ್ತದೆ. ಆಗ ಏನು ವೃದ್ಧಾಪ್ಯದಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿರ್ತಾರೆ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಯಾರೇ ಹಿರಿಯರು ಇರ್ಬೋದು, ಅವರಿಗೆ ಒಂದು ರಕ್ಷಣೆ ಬೇಕು ಅಂತ ಅನ್ನಿಸ್ತು. ಅದನ್ನು ಸಾಮಾನ್ಯವಾಗಿ ಮಾತಿನಿಂದ ಹೇಳಿದ್ರೆ ಜನ ಕೇಳ್ತಾ ಇರಲಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಆ ದಿಸೆಯಲ್ಲಿ ಆಲೋಚನೆಯನ್ನು ಮಾಡಿ 2007ನೇ ಇಸ್ವಿಯಲ್ಲಿ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತಂತು. ಆ ಕಾಯ್ದೆಯನ್ನು ದಿ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ 2007, ಹಿರಿಯ ನಾಗರಿಕರ ಮತ್ತು ತಂದೆ ತಾಯಿಗಳ ಜೀವನಾಂಶ ಮತ್ತು ಯೋಗಕ್ಷೇಮವನ್ನು ನೋಡಿಕೊಳ್ಳಿಕ್ಕೋಸ್ಕರ ಈ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು. ಯಾವುದನ್ನ ನೈತಿಕವಾಗಿ ಮಕ್ಕಳು ತಾವಾಗೇ ಮಾಡಬೇಕಾಗಿತ್ತು, ಅದನ್ನು ಕಾಯ್ದೆ ಮೂಲಕ ಅನುಷ್ಠಾನಕ್ಕೆ ತರುವಂತಹ ಒಂದು ವಿಪರ್ಯಾಸ, ಒಂದು ದುರಂತ ಸ್ಥಿತಿ ಬಂತು.